ಬಾಗೇಪಲ್ಲಿ ತಾಲೂಕಿನ ಪಾತಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯ ವಂಟೀರವಾಡ್ಲಪಲ್ಲಿ ಗ್ರಾಮದ ಮಾರಮ್ಮ ಮೃತ ದುರ್ದೈವಿಯಾಗಿದ್ದಾರೆ. ಮಾರಮ್ಮ ಸಾಮಾನ್ಯ ವರ್ಗದ ಜನಾಂಗಕ್ಕೆ ಸೇರಿರುವ ಮಹಿಳೆಯಾಗಿದ್ದು, ಕೃಷಿಯನ್ನೇ ಅವಲಂಬಿಸಿ ಜೀವನ ನಡೆಸುತ್ತಿದ್ದಾರೆ. ಕೃಷಿ ಜಮೀನು ಸರ್ವೆ ಮಾಡಿಸಿ ಗಡಿರೇಖೆ ಗುರುತಿಸುವ ವಿಚಾರವಾಗಿ ವಂಟೀರವಾಡ್ಲಪಲ್ಲಿ ಗ್ರಾಮದ ಎಸ್ಟಿ ಜನಾಂಗದ ನರಸಿಂಹಪ್ಪ ಹಾಗೂ ಮೃತ ಮಹಿಳೆ ಮಾರಮ್ಮ ಕುಟುಂಬ ಸದಸ್ಯರ ನಡುವೆ 2024 ಜನವರಿ ತಿಂಗಳಲ್ಲಿ ಜಗಳ ನಡೆದು ಎರಡೂ ಗುಂಪಿನವರು ಪಾತಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪರಸ್ಪರ ದೂರು ನೀಡಿದ್ದರು. ಅಂದಿನ ಪೊಲೀಸರು ಕೆಲ ಮುಖಂಡರ ಒತ್ತಡಕ್ಕೆ ಮಣಿದು ಮಾರಮ್ಮ ಸೇರಿದಂತೆ ಅವರ ಕುಟುಂಬ ಸದಸ್ಯರ ವಿರುದ್ಧ ಅಟ್ರಾಸಿಟಿ ಕೇಸು ದಾಖಲಿಸಿ ಚಾರ್ಜ್ ಶೀಟ್ ಅನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯಕ್ಕೆ ಸಲ್ಲಿಸುತ್ತಾರೆ. ನ್ಯಾಯಾಲಯದ ಆದೇಶದಂತೆ ಮಾರಮ್ಮ ಹಾಗೂ ಕುಟುಂಬ ಸದಸ್ಯರು ವಿಚಾರಣೆಗೆ ಹಾಜರಾಗುತ್ತಾರೆ. ವಿಚಾರಣೆ ಅಂತಿಮ ಘಟ್ಟದಲ್ಲಿರುವ ಸಮಯದಲ್ಲಿ ಎರಡೂ ಗುಂಪಿನ ನಡುವೆ ರಾಜಿ ಸಂಧಾನ ನಡೆಸಿ ಕೇಸು ಖುಲಾಸೆಗೊಳಿಸುವುದಾಗಿ ದಲಿತ ಮುಖಂಡರೊಬ್ಬರು ಮಾರಮ್ಮ ಕುಟುಂಬ ಸದಸ್ಯರಿಗೆ ತಿಳಿಸುತ್ತಾರೆ. ರಾಜಿ ಸಂಧಾನಕ್ಕೆ ನಾವು ಸಿದ್ಧರಿದ್ದೇವೆ, ಆದರೆ ನೀವು ಬೇಡಿಕೆ ಇಟ್ಟಿರುವ ಅಷ್ಟು ಹಣ ನಮ್ಮ ಬಳಿ ಇಲ್ಲ ಎಂದು ತಿಳಿಸುತ್ತಿದ್ದಂತೆ ರಾಜಿ ಸಂಧಾನ ಮುರಿದು ಬಿದ್ದಿರುತ್ತೆ. ಅಕ್ಟೋಬರ್ 28ರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ನ್ಯಾಯಾಲಯಕ್ಕೆ ಆಗಮಿಸಿದ ಮಾರಮ್ಮ ಮತ್ತು ಕುಟುಂಬ ಸದಸ್ಯರನ್ನು ರಾಜಿ ಸಂಧಾನಕ್ಕೆ ಆಹ್ವಾನಿಸಿದ್ದ ದಲಿತ ಮುಖಂಡರೊಬ್ಬರು ನ್ಯಾಯಾಲಯದ ಆವರಣದಲ್ಲಿ ಮಾರಮ್ಮಳನ್ನು ತಡೆದು ರಾಜಿ ಸಂಧಾನಕ್ಕೆ ನೀವು ವಿರೋಧ ಮಾಡಿದ್ದೀರಾ, ಈ ದಿನ ನಿಮಗೆ ಒಂದು ಗತಿ ಕಾಣಿಸಿ ಜೈಲಿಗೆ ಕಳುಹಿಸುತ್ತೇನೆಂದು ಬೆದರಿಕೆ ಹಾಕಿದ್ದಾರೆಂದು ಆರೋಪ ಕೇಳಿಬಂದಿದೆ. ಅಲ್ಲದೆ ಆರೋಗ್ಯವಂತನಾಗಿದ್ದ ದೂರುದಾರ ನರಸಿಂಹಪ್ಪಗೆ ಮೈತುಂಬಾ ಬ್ಯಾಂಡೇಜ್ ಬಟ್ಟೆ ಕಟ್ಟಿಸಿಕೊಂಡು ವಿಚಾರಣೆ ನಡೆಸುತ್ತಿರುವ ನ್ಯಾಯಾಧೀಶರ ಬಳಿ ಕರೆತಂದು ತೋರಿಸಿ ಮತ್ತೆ ನನ್ನ ಮೇಲೆ ದಾಳಿ ನಡೆಸಿ ಪ್ರಾಣ ಬೆದರಿಕೆ ಹಾಕಿದ್ದಾರೆಂದು ಹೇಳಿಕೆ ನೀಡುತ್ತಿದ್ದಂತೆ ವಿಚಾರಣೆಗೆ ಹಾಜರಾಗಿರುವ ಮಾರಮ್ಮ ಭಯಭೀತಗೊಂಡು ಹೃದಯಾಘಾತಕ್ಕೀಡಾಗಿ ನ್ಯಾಯಾಲಯದಲ್ಲೇ ಕುಸಿದು ಬಿದ್ದು ಮೃತಪಟ್ಟಿರುತ್ತಾರೆ ಎಂದು ತಿಳಿದುಬಂದಿದೆ. ವಿಚಾರಣೆ ನಡೆಸುತ್ತಿರುವ ಜಿಲ್ಲಾ ನ್ಯಾಯಾಧೀಶರು ಪ್ರಕರಣದ ವಿಚಾರಣೆಯನ್ನು ಮೊಟಕುಗೊಳಿಸಿ ಪೀಠದಿಂದ ಇಳಿದು ವಿಶ್ರಾಂತಿಗೆ ತೆರಳುತ್ತಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಿಂದ ಮಾರಮ್ಮ ಮೃತದೇಹವನ್ನು ವಂಟೀರವಾಡ್ಲಪಲ್ಲಿ ಗ್ರಾಮಕ್ಕೆ ತಂದರೆ ಗಲಾಟೆಗಳು ನಡೆಯಬಹುದೆಂದು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಂಡಿರುವ ಪಾತಪಾಳ್ಯ ಠಾಣೆ ಪೊಲೀಸರು ಸರ್ಕಲ್ ಇನ್ಸ್ಪೆಕ್ಟರ್ ಜನಾರ್ದನ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಆಯೋಜಿಸಿದ್ದ ಸಂದರ್ಭದಲ್ಲಿ ಪೊಲೀಸರ ಹಾಗೂ ಗ್ರಾಮಸ್ಥರ ನಡುವೆ ಮಾತಿನ ವಾಗ್ವಾದ ನಡೆಯುತ್ತಿದ್ದಂತೆ ಕೆಲ ಮುಖಂಡರ ಮನವೊಲಿಕೆಯಿಂದ ಶಾಂತಿಯುತವಾಗಿ ಅಂತ್ಯಸಂಸ್ಕಾರ ಕಾರ್ಯ ನಡೆಯಿತು. ಸ್ಟೇಷನ್ಯ ವ್ಯಾಪ್ತಿಯ ವಂಟೀರವಾಡ್ಲಪಲ್ಲಿ ಗ್ರಾಮದ ನರಸಿಂಹಪ್ಪ ಶಟ್ಲ ಅಲಿಯಾಸ್ ಶಟ್ಲ ನರಸಿಂಹಪ್ಪ ಅವರಿಗೂ ಮತ್ತು ನಮ್ಮ ಕುಟುಂಬಕ್ಕೆ ಜಗಳ ನಡೆದಿದ್ದು 2024 ಜನವರಿ ಇಸ್ವಿಯಲ್ಲಿ ಪಾತಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ FIR ದಾಖಲೆಯಾಗಿರುತ್ತದೆ. ಇದರ ಸಲುವಾಗಿ ದಲಿತ ಮುಖಂಡರು ಕೆಲವರು ಹಣದ ಆಮಿಷ ಒಡ್ಡಿ ನಮಗೆ ಕಿರುಕುಳ ನೀಡುತ್ತಿದ್ದರು. ನಾವು ಹಣದ ಕೊಡದೇ ಇರುವುದಕ್ಕೆ ನಮ್ಮ ಮೇಲೆ ಸುಳ್ಳು ಅಟ್ರಾಸಿಟಿ ಕೇಸನ್ನು ದಾಖಲಿಸಿ ನಮ್ಮ ಮೇಲೆ ಚಿಕ್ಕಬಳ್ಳಾಪುರ ಜಿಲ್ಲಾ ಶಸ್ತ್ರ ನ್ಯಾಯಾಲಯ ಚಿಕ್ಕಬಳ್ಳಾಪುರದಲ್ಲಿ ವಿಚಾರಣೆಗೆ ಹಾಜರುಪಡಿಸಿರುತ್ತಾರೆ. ಅದೇ ಮುಖಾಂತರವಾಗಿ 2 ವರ್ಷದಿಂದ ನಮ್ಮ ಕುಟುಂಬದವರು ವಿಚಾರಣೆಗೆ ಹಾಜರಾಗುತ್ತಿದ್ದರು. ನಿನ್ನೆ ಅಂದರೆ ದಿನಾಂಕ 28/10/2025 ಎಂದು ಸಲುವಾಗಿ ವಿಚಾರಣೆಗೆ ಹಾಜರಾಗಿದ್ದು, ಅದೇ ಸಮಯದಲ್ಲಿ ದಲಿತ ಮುಖಂಡರಾದ ಆನಂದ ಅನ್ನೋವನು ನಮ್ಮ ಕುಟುಂಬಸ್ಥರ ಬಂದು ನ್ಯಾಯಾಲಯದಲ್ಲೇ ಬಂದು ಇವತ್ತು ಅಂದರೆ ನಿಮ್ಮನ್ನು ಜೈಲಿಗೆ ಕಳಿಸುತ್ತೇನೆ, ಇವತ್ತು ನೀವು ಮನೆಗೆ ಹೋಗಲ್ಲ ಎಂದು ಪ್ರಾಣ ಬೆದರಿಕೆ ಕೊಟ್ಟು ಈ ಥರ ಬೆದರಿಕೆಯನ್ನು ಕೊಟ್ಟಿರುತ್ತಾನೆ. ಅದೇ ಸಮಯದಲ್ಲಿ ನ್ಯಾಯಾಲಯದ ಒಳಗಡೆಗೆ ಹೋಗಿ ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಹೇಳಿ ನಮ್ಮ ತಾಯಿಗೆ ಹೃದಯಾಘಾತ ಆಗುವ ಮಟ್ಟಿಗೆ ಮಾತನಾಡಿ ಬಂದಿರುತ್ತಾನೆ. ಅದೇ ಕಾರಣಕ್ಕೆ ನಮ್ಮ ತಾಯಿ ಹೃದಯಾಘಾತದಿಂದ ನ್ಯಾಯಾಲಯದ ಸಮ್ಮುಖದಲ್ಲಿ ಸಾವನ್ನಪ್ಪಿರುತ್ತಾರೆ. ಇದೇ ಸಲುವಾಗಿ ಇದೇ ಥರ ಸುಳ್ಳು ಅಟ್ರಾಸಿಟಿ ಕೇಸುಗಳನ್ನು ದಾಖಲಿಸಿ ಮಾಡ್ತಾ ಇರುವ ಪೊಲೀಸವರಿಗೆ ಸ್ವಲ್ಪ ವಿಚಾರಣೆ ನಡೆಸಿ ಸ್ವಲ್ಪ ಅಟ್ರಾಸಿಟಿ ಕೇಸುಗಳನ್ನು ಬುಕ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಹಾಗೆ ನೀವು ನ್ಯಾಯಾಧೀಶರುಗಳಲ್ಲಿ ವಿನಂತಿಸಿಕೊಳ್ಳೋದೇ ಏನೆಂದರೆ, ಸುಳ್ಳು ಆರೋಪಗಳನ್ನು ಮಾಡ್ತಿರೋದನ್ನು ವಿಚಾರಣೆಗೆ ಒಳಪಡಿಸಿ ಅದರ ಮೇಲೆ ಅಟ್ರಾಸಿಟಿ ಕೇಸುಗಳನ್ನು ದಾಖಲಾತಿ ಮಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಪಿ ಮಂಜುನಾಥ್ ರೆಡ್ಡಿ, MM2 ನ್ಯೂಸ್, ಬಾಗೇಪಲ್ಲಿ.